ಹಾಯ್ ಎಲ್ರಿಗೂ ನಮಸ್ತೆ. ಇದು ಸಂಡೇ ವಿಡಿಯೋ. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂಥೇಳಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಫೋಟೋಲ್ಲಿ ಏನು ಕಾಣಿಸ್ತಾ ಇದ್ದೀವಲ್ಲ, ನಾವೆಲ್ಲ ಒಂದೇ ಸ್ಕೂಲಲ್ಲಿ ಓದಿರೋದು, ಹೈಸ್ಕೂಲ್ ಫ್ರೆಂಡ್ಸು. ನೋಡಿ, ಅವ್ರದ್ದು ನಮ್ಮ ಇನ್ನೊಬ್ಬರು ಫ್ರೆಂಡ್ದು ಗೃಹ ಪ್ರವೇಶ ಇತ್ತು. ಅವರು ಮನೆ ಕಟ್ಟಿದ್ರು ಇಲ್ಲಿ ನೆಲಮಂಗಲ ಹತ್ರ. ಸೊ ಎಲ್ಲರಿಗೂ ಇನ್ವೈಟ್ ಮಾಡಿದರು. ಸರಿ ಅಂತೇಳಿ ನಾವು ಒಬ್ರಿಗೊಬ್ರು ಕಾಂಟ್ಯಾಕ್ಟಲ್ಲಿ ಏನಿದ್ದೀವಿ ಎಲ್ಲ ಮಾತಾಡಿಕೊಂಡು ಹೋಗೋಣ ಅಂಥೇಳಿ ಹೋಗಿದ್ವಿ. ಇನ್ನು ಸುಮಾರು ಜನ ಬಂದಿಲ್ಲ, ನಾವಿಷ್ಟು ಜನ ಹೋಗಿದ್ವಿ. ತುಂಬಾ ಖುಷಿಯಾಗುತ್ತೆ. ಏಕೆಂದರೆ 22 ವರ್ಷದ್ದು ಹಳೇ ಫ್ರೆಂಡ್ಸ್ ಅಲ್ವ ನಮಗೆ, ಹೈಸ್ಕೂಲ್ ಫ್ರೆಂಡ್ಸು. ಬಟ್ ನನಗಂತೂ ಮೆಮೊರಿ ಇರೋದೇ, ಒಳ್ಳೆ ಮೆಮೊರಿ, ಗುಡ್ ಮೆಮೊರಿ ಅಂತ ಹೇಳಿದ್ರೆ ಹೈಸ್ಕೂಲ್ದೇ. ನನಗೆ ತುಂಬಾ ಖುಷಿ ಆಯಿತು ಒಬ್ರಿಗೊಬ್ರು ನೋಡಿ. ಇನ್ನು ಅಲ್ಲೆಲ್ಲ ಹೆಂಗೆ ರೇಗಿಸ್ತಾಯಿದ್ರು ಅಂದರೆ, ಏಕೆಂದರೆ ಅಲ್ಲೆಲ್ಲರಿಗೂ ನಮ್ಮ ಫ್ರೆಂಡ್ಸ್ಗೆಲ್ಲ ಚಿಕ್ಕ ಮಕ್ಕಳೇ ಇರೋದು. ಅದರಲ್ಲಿ ನನ್ನ ಮಗನೇ ದೊಡ್ಡವನು ಅಂದರೆ ನನ್ನ ಮಗನೇ ಇಂಜಿನಿಯರ್ ಮಾಡ್ತಾ ಇರೋದು. ಅದನ್ನು ಬಿಟ್ಟರೆ ನಾನು ಇನ್ನೊಬ್ಳು ಫ್ರೆಂಡು ಸೌಮ್ಯ ಅಂತ, ಅವ್ರ ಮಗಳು ಇವಾಗ 2nd PUC ಮುಗಿಸಿ ಅವಳು ಇಂಜಿನಿಯರ್ ಮಾಡ್ತಾ ಇದ್ದಾಳೆ. ಬಟ್ ಆದ್ರೂ ನನ್ನ ಮಗನಿಗಿಂತ 2 ವರ್ಷ ಚಿಕ್ಕವಳೇನೆ. ನನ್ನ ಮಗನೇ ಫಸ್ಟ್ ದೊಡ್ಡವನು, ನಮ್ಮ ಇಡೀ ಬ್ಯಾಚ್ಗೆ ನನ್ನ ಮಗ ದೊಡ್ಡವನು. ಹಂಗಾಗಿ ಎಲ್ಲರೂ ರೇಗಿಸ್ತಾಯಿದ್ರು, ನಿಂದು ಚೈಲ್ಡ್ ಮ್ಯಾರೇಜು ಅಂತೇಳಿ. ನೋಡಿ, ಇಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಹಂಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಯಾರ ಮಕ್ಕಳು ಏನು ಓದ್ತಾ ಇದ್ದಾರೆ, ಯಾರ್ಯಾರು ಏನು ಮಾಡ್ಕೊಂಡಿದ್ದೀರಾ ಅಂಥೇಳಿ ಹಂಗೆ ಮಾತಾಡ್ಕೊತಾ ಇದ್ದ. ಊಟ ಎಲ್ಲ ಮುಗಿಸಿ ಇನ್ನೂ ಟೈಮ್ ಆಯಿತು, ಹೊರಡೋಣ ಅಂಥೇಳಿ ನೆಲಮಂಗಲ ಬೈಪಾಸಿಗೆ ಬಂದ್ವಿ. ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರೋದು ನಾವು. ಹಂಗಾಗಿ ಬೈಪಾಸಲ್ಲಿ KSRTC ಬಸ್ಸು ಸ್ಟಾಪೇ ಕೊಡ್ತಾ ಇರಲಿಲ್ಲ, ಸಂಡೇ ಆಗಿರೋದ್ರಿಂದ ರಶ್ ಇತ್ತು. ಸರಿ, ನಾವು ಇನ್ನೂ ಅದು ಹಿಂದೆ ಇನ್ನೊಂದು ರೋಡ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೆಲಮಂಗಲ ಸರ್ಕಲ್ಗೆ ಬಂದು ಬಸ್ ಸ್ಟಾಪ್ಗೆ ಆಟೋದಲ್ಲಿ ಹೋಗಿ ಅಲ್ಲಿಂದ BMTC ಬಸ್ಗೆ ಹತ್ಕೊಂಡು ಬೆಂಗಳೂರಿಗೆ ಬಂದ್ವಿ. ತುಂಬಾ ಖುಷಿ ಆಯಿತು ನನಗಂತೂ. 22 ವರ್ಷದ ಹಳೆಯ ಫ್ರೆಂಡ್ಸ್ಗಳೆಲ್ಲ ಮೀಟ್ ಆದಾಗ ಖುಷಿ ಆಗೇ ಆಗುತ್ತಲ್ವ. ಇನ್ನು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ, ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.